ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಫ್ರೀಡಂ ಟಿವಿಯ ಲೈವ್ ಬುಲೆಟಿನ್. ನಾನು ಸಾಹಿಲ್. ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಈಗ ರಾಜ್ಯದಲ್ಲಿ ಲಾಯರ್ ಜಗ್ಗಿ ವರ್ಸಸ್ ಆಟೋ ಚಾಲಕರು. ಅನಧಿಕೃತ ಬೈಕ್ ಟ್ಯಾಕ್ಸಿ ಪರ ನಿಂತ್ಕೊಂಡ್ರ ಲಾಯರ್ ಜಗದೀಶ್. ರಾಜ್ಯದಲ್ಲಿ ಈಗ ಶುರುವಾಗಿದೆ ಲಾಯರ್ ಜಗ್ಗಿ ವರ್ಸಸ್ ಆಟೋ ಚಾಲಕರು. ಅನಧಿಕೃತ ಬೈಕ್ ಟ್ಯಾಕ್ಸಿ ಪರ ನಿಂತ್ಕೊಂಡ್ರ ಹಾಗಾದ್ರೆ ಲಾಯರ್ ಜಗ್ಗಿ. ಬೈಕು ಟ್ಯಾಕ್ಸಿ ಸಮರ್ಥಿಸುವ ಭರದಲ್ಲಿ ಲಾಯರ್ ಜಗ್ಗಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಆಟೋ ಚಾಲಕರ ಬಗ್ಗೆ ನಾಲಿಗೆ ಹರಿಬಿಟ್ಟ ಲಾಯರ್ ಜಗದೀಶ್. ಈ ಬೆನ್ನಲ್ಲೇ ರಾಜ್ಯದ ಆಟೋ ಚಾಲಕರ ಆಕ್ರೋಶಗಳು ಸ್ಫೋಟಗೊಂಡಿದೆ. ಮಾನಸಿಕ ಅಸ್ವಸ್ಥ ಲಾಯರ್ ಜಗದೀಶ್ಗೆ ಧಿಕ್ಕಾರ ಎಂದ ಆಟೋ ಚಾಲಕರು. ಬೆಂಗಳೂರಿನ ವಿವಿಧೆಡೆ ಆಟೋ ಚಾಲಕರ ಸಂಘಟನೆಗಳಿಂದ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಈಗ ಲಾಯರ್ ಜಗ್ಗಿ ವರ್ಸಸ್ ಆಟೋ ಚಾಲಕರು. ಸ್ವಾಭಿಮಾನದಿಂದ ದುಡಿದು ತಿನ್ನುವ ಆ ವರ್ಗದ ಬಗ್ಗೆ ಮಾತನಾಡೋ ಅವಶ್ಯಕತೆ ನಿನಗೇನಿತ್ತಯ್ಯ? ಬೈಕು ಟ್ಯಾಕ್ಸಿ ಸಮರ್ಥಿಸುವ ಭರದಲ್ಲಿ ಲಾಯರ್ ಜಗ್ಗಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಆಟೋವೊಂದನ್ನ ನಂಬಿಕೊಂಡು ಜೀವಿಸುವ ಸಾಕಷ್ಟು ಬಡವರ್ಗಗಳಿದ್ದಾವೆ. ಸ್ವಾಭಿಮಾನದಿಂದ ದುಡಿದು ತಿನ್ನುವ ಒಂದು ವರ್ಗ, ಶ್ರಮ ಸಂಸ್ಕಾರದ ಒಂದು ವರ್ಗ, ಅದು ಆಟೋ ಚಾಲಕರು. ಹೌದು, ಒಂದಷ್ಟು ಜನ ಆಟೋ ಚಾಲನೆಯನ್ನೇ ಅಥವಾ ಆಟೋ ಚಾಲಕರಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ. ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡುವಂತಹದ್ದು, ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡುವಂತಹದ್ದು, ಬೇರೆ ಬೇರೆ ತರಹದಲ್ಲಿ ಪ್ಯಾಸೆಂಜರ್ಗಳಿಗೆ ಆಟೋ ಚಾಲಕರಿಂದಲೂ ಕೂಡ ಉಪದ್ರವಗಳಾಗಿದೆ. ಹಂಗಂದ ಮಾತ್ರಕ್ಕೆ ಇಡೀ ಆಟೋ ಚಾಲಕರ ವರ್ಗ ಆ ತರಹದ್ದು ತಪ್ಪು ಮಾಡಿದೆ ಅನ್ನೋ ಅರ್ಥ ಅಲ್ಲ. ನಿಷೇಧಿತ ಬೈಕ್ ಟ್ಯಾಕ್ಸಿಯನ್ನ ಸಮರ್ಥಿಸುವ ಭರದಲ್ಲಿ ಆಟೋ ಚಾಲಕರಿಗೆ ಅವಮಾನ ಮಾಡಲಾಯ್ತಾ? ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಈ ಹಿಂದೆ ಬಿಗ್ ಬಾಸ್ನಲ್ಲಿದ್ರು. ಒಂದಲ್ಲ ಒಂದು ವಿಚಾರದಲ್ಲಿ ಚರ್ಚೆಗೆ ಬರ್ತಾನೆ ಇರ್ತಾರೆ. ಒಂದೋ ರಾಜಕಾರಣಿಗಳನ್ನ ಹೀಯಾಳಿಸುವಂತಹ ವಿಚಾರದಲ್ಲಿ, ಅಥವಾ ಸಿನಿಮಾ ನಟರುಗಳನ್ನ ಹೀಯಾಳಿಸುವಂತಹ ವಿಚಾರದಲ್ಲಿ, ಅಥವಾ ಅವರ ಖಾಸಗಿ ಬದುಕಿನ ಬಗ್ಗೆ ಮಾತನಾಡುವಂತಹ ವಿಚಾರದಲ್ಲಿ. ಸೊ ಹೀಗೆ ಒಂದಲ್ಲ ಒಂದು ರೀತಿಯ ಚರ್ಚೆಗೆ ಬರುವಂತಹ ಲಾಯರ್ ಜಗದೀಶ್ ಈ ಬಾರಿ ಸಿಕ್ಕಿದ್ದು ಖಾಕಿ ಧರಿಸಿರುವ ಆಟೋ ಚಾಲಕರು. ಆಟೋ ಚಾಲಕರ ಬಗ್ಗೆ ಅತ್ಯಂತ ಅವಮಾನಕಾರಿಯಾಗಿ ಮಾತನಾಡಿದ್ರ ಲಾಯರ್ ಜಗದೀಶ್. ಆಟೋ ಚಾಲಕರು ಸಿಡಿದೆದ್ದಿದ್ದೇಕೆ? ಆಟೋ ಚಾಲಕರ ಆಕ್ರೋಶಗಳು ಸ್ಫೋಟಗೊಂಡಿದೆ. ರಾಜ್ಯದ ನಾನಾ ಕಡೆಗಳಲ್ಲಿ ಇದೇ ಲಾಯರ್ ಜಗದೀಶ್ ಅವರ ಭಾವಚಿತ್ರವನ್ನ, ಪ್ಲೆಕಾರ್ಡ್ ಅನ್ನ ತೋರಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನ ಕೆಲಸ ನೀನು ಮಾಡ್ಕೋ, ನಮ್ಮ ಸುದ್ದಿಗೆ ನೀನು ಯಾಕೆ ಬರ್ತೀಯ? ದುಡ್ಡು ತಿಂತಾ ಇದ್ದೀವಿ, ನಿನ್ನ ಹಂಗಲ್ಲ ಅಂತ ಹೇಳ್ತಿದ್ದಾರೆ ಕೆಲವರು. ನಮ್ಮ ಸುದ್ದಿಗೆ ಬರುವ ನೈತಿಕತೆ ನಿನಗಿಲ್ಲ. ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗಬೇಕು. ದುಡ್ಡು ತಿಂತಾ ಇದ್ದೀವಿ, ಸ್ವಾಭಿಮಾನದ ಬದುಕು ನಮ್ದು. ಆಟೋ ಚಾಲಕರು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಒಂದೆರಡಲ್ಲ. ನಮ್ಮ ಕೊಡುಗೆಗಳು, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ. ಹೇಳ್ತಾ ಇರೋದು ಕೆಲ ಆಟೋ ಚಾಲಕರು. ಯಾಕೆ ಬೇಕು ಹೇಳಿ? ಯಾಕೆ ಬೇಕು? ರಾಜ್ಯದಲ್ಲಿ ಒಗ್ಗಟ್ಟಿನಲ್ಲಿರ್ತಕ್ಕಂಥ ಏಕೈಕ ಸಂಘಟನೆ ಅಂದರೆ ಅದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಅದು ಆಟೋ ಚಾಲಕರ ಸಂಘ. ಲೋ ಜಗ್ಗ, ಚಾಲಕರು ಸಿಡಿದೆದ್ರೆ ಗಂಟು ಮೂಟೆ ಕಟ್ಟಬೇಕಾಗಿ ಬರುತ್ತೆ. ಹುಷಾರ್. ನಿಮ್ಮ ತಾತ ಮುತ್ತಾತನ ವಯಸ್ಸಿನವರು ಆಟೋ ಓಡಿಸ್ತಾರೆ. ಗೌರವ ಇರಲಿ ಮಿಸ್ಟರ್ ಫೇಕ್. ನಾವು ಹೇಳ್ತಿರೋದಲ್ಲ. ಇಷ್ಟು ದಿನ ಜನಗಳಿಗೆ ಲಾಯರ್ ಅಂತ ಹೇಳಿ ಎಲ್ಲರನ್ನ ಮಂಗ್ಯ ಮಾಡಿದ ಜಗದೀಶ, ಲಾಯರ್ ಓನ್ಲಿ ಜಗದೀಶ್, ಲೋ ಜಗತ್ತು. ನಾನು ಮುಂದಕ್ಕೆ ಹೇಳಲ್ಲ. ಮಾಡೋ ಕೆಲಸದ ಮೇಲೆ ಗೌರವ ಇರಬೇಕು, ನಾಚಿಕೆ ಇಲ್ವಾ? ನನ್ನ ಕೊಟ್ಟಿರೋ ಗೌರವ ನಿನ್ನ ಕೋಟಿಗೆ, ನಾನು ಕೊಡ್ತಾ ಇರೋ ಗೌರವ ನಿನ್ನ ಕೋಟಿಗೆ. ಸ್ವಯಂ ಘೋಷಿತ ಲಾಯರ್ ಜಗದೀಶ್ಗೆ DNA ಸ್ಯಾಂಪಲ್ ತಗೊಂಡು ಬಾ ಎಂದ ಆಟೋ ಚಾಲಕ. ಆಟೋ ಮತ್ತು ಕ್ಯಾಬ್ ಚಾಲಕರನ್ನ ಗೌರವಿಸಿ ಎಂದು ಲಾಯರ್ ಜಗ್ಗಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಜಗದೀಶ ಆಟೋ ಚಾಲಕರ ಆಕ್ರೋಶ ನೋಡು ನಿನ್ನ ವಿರುದ್ಧ ಎಂದ ಆಟೋ ಚಾಲಕರು. ಲೋ ಜಗ್ಗ, ಚಾಲಕರು ಸಿಡಿದಾದ್ರೆ ಗಂಟು ಮುಟ್ಟೆ ಕಟ್ಕೊಂಡು
ಊರು ಬಿಟ್ಟು ಹೋಗಬೇಕಾಗಿ ಬರುತ್ತೆ. ಹುಷಾರಾಗಿರಿ, ಬಿ ಕೇರ್ಫುಲ್ ಆಗಿರಿ. ನೀವು ತಟ್ಟಿರುವುದು ಒಂದೆರಡು ಜನ ಇರುವಂತಹ ಸಂಘಟನೆಯನ್ನಲ್ಲ. ರಾಜ್ಯದ ಯಾವೊಂದು ಆಟೋ ಡ್ರೈವರಿಗೆ ಏನಾದ್ರೂ ಕಿರುಕುಳ ಆದ್ರೆ ಕ್ಷಣ ಮಾತ್ರದಲ್ಲಿ ಆಟೋ ಡ್ರೈವರ್ ಪರವಾಗಿ ನಿಂತುಕೊಳ್ಳೋದಕ್ಕೆ ಲಕ್ಷಾಂತರ ಆಟೋ ಚಾಲಕರು ರೆಡಿ ಇರುವಂತಹ ಒಂದು ವರ್ಗ ಅದು ಆಟೋ ಚಾಲಕರ ಸಂಘ ಅಥವಾ ಆಟೋ ಚಾಲಕರ ಒಂದು ಸಂಘಟನೆ. ನೋಡ್ರಿ, ನಮಗೊಂದಷ್ಟು ಪ್ರಚಾರ ಇದೆ, ನಾವು ಎಲ್ಲೋದ್ರೂ ಜನ ಗುರುತಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬಾಯಿಗೆ ಬಂದ ಹಾಗೆ ಮಾತನಾಡಬಾರ್ದು. ಒಬ್ಬರ ಭಾವನೆಗೆ ಧಕ್ಕೆ ಆಗೋ ತರಹದ ಮಾತುಗಳು ನಮ್ಮಿಂದ ಆಗಬಾರ್ದು. ಸಾಮಾನ್ಯನು ಮಾತನಾಡಿದ್ರೆ ಏನೋ ಕ್ಷಮಿಸೋಣ ಅನಿಸ್ಬೋದು, ಆದರೆ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡು ಜನರ ಮನೋಮಂದಿರದಲ್ಲಿ ಹೆಸರು ಮಾಡಿಕೊಂಡು ಹೋದ ಕಡೆಲೆಲ್ಲ ಕೈ ಕುಲುಕ್ತಾರೆ ಜನ, ಹೋದ ಕಡೆಲೆಲ್ಲ ಹಗ್ ಮಾಡ್ತಾರೆ ಜನ, ಹೋದ ಕಡೆಲೆಲ್ಲ ಸೆಲ್ಫಿ ಬೇಕು ಅಂತಾರೆ ಜನ. ಅಂದ ಮಾತ್ರಕ್ಕೆ ನಿಮಗೆ ಅಹಂಕಾರ ಬರಬೇಕು ಅಂತಲ್ಲ, ದುರಹಂಕಾರ ಮಾತುಗಳಿಗೆ ಬ್ರೇಕ್ ಬೀಳಬೇಕು. ನಿಮ್ಮನ್ನು ಕೇಳೋರು ಹೇಳೋರು ಯಾರೂ ಇಲ್ವಾ? ಬಾಯಿಗೆ ಬಂದ ಹಾಗೆ ಮಾತನಾಡೋದ? ಅನಧಿಕೃತವಾದಂತಹ ಕಾನೂನು ಬಾಹಿರವಾಗಿ ತೆರಿಗೆ ಕಟ್ಟದೆ ಬೈಕ್ ಟ್ಯಾಕ್ಸಿಗಳು ಇಲ್ಲಿ ಓಡಾಡ್ತಾ ಇತ್ತು. ಅದರಿಂದಾಗಿ ದಿನಕ್ಕೆ 300 ರೂಪಾಯಿನೋ 400 ರೂಪಾಯಿನೋ 500 ರೂಪಾಯಿನೋ ದುಡ್ಡು ತಿಂತಾ ಇದ್ದಂಥ ಆಟೋ ಡ್ರೈವರ ಜೇಬಿಗೂ ಕೂಡ ಕತ್ತರಿ ಬಿದ್ದಿತ್ತು. ಕಾರಣ, ಹೆಣ್ಣು ಮಕ್ಕಳು ಮೊಬೈಲ್ ಫೋನ್ಗಳಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡ್ತಾ ಇದ್ರು. ಕಾರ್ಮಿಕರು ತಮ್ಮ ಮೊಬೈಲ್ಗಳಲ್ಲಿ ಬೈಕ್ ಟ್ಯಾಕ್ಸಿಯನ್ನೇ ಬುಕ್ ಮಾಡ್ತಾ ಇದ್ರು. ಎಲ್ಲರಿಗೂ ಬೈಕ್ ಟ್ಯಾಕ್ಸಿಯೇ ಬೇಕಾಗಿತ್ತು. ಕಾರಣ, ಇನ್ಸ್ಟೆಂಟ್ ಆಗಿ ನಾವಿರೋ ಕಡೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಬಡ ಆಟೋ ಡ್ರೈವರ ಹೊಟ್ಟೆಗೆ ಹೊಡಿತಾ ಇದ್ದಂತಹ ಬೈಕ್ ಟ್ಯಾಕ್ಸಿಯನ್ನ ಘನ ನ್ಯಾಯಾಲಯವು ನಿಷೇಧವನ್ನು ಹೇರಿದೆ. ಅದರ ಬಗ್ಗೆ ಮಾತನಾಡುವಂಥ ನೈತಿಕತೆ ನಿಮಗಿದೆಯಾ? ಏನು ನ್ಯಾಯಾಲಯದ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀರಾ? ವಕಾಲತ್ತು ವಹಿಸಬೇಕಾದಂತಹ ವಕೀಲ ವೃತ್ತಿಯಲ್ಲಿರುವ ನೀವು ನ್ಯಾಯಾಂಗ ನಿಂದನೆಯನ್ನ ಮಾಡ್ತಾ ಇದ್ದೀರೋ ಅಥವಾ ಸ್ವಾಭಿಮಾನದ ಒಂದು ವರ್ಗದ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀರೋ? ನಮಗೆ ಲಾಯರ್ ಜಗದೀಶು ವೈರಿನೂ ಅಲ್ಲ, ಇನ್ನು ಆಟೋ ಡ್ರೈವರನ್ನ ಹೊಗಳಿ ಅಟ್ಟಕ್ಕೇರಿಸುವಂತಹ ಅನಿವಾರ್ಯತೆಯೂ ನಮಗಿಲ್ಲ. ಆದರೆ ಇಲ್ಲಿ ಏನಾಗಿದೆ, ಇಲ್ಲಿ ನ್ಯಾಯ ಯಾವುದು, ಅನ್ಯಾಯ ಯಾವುದು, ಸತ್ಯ ಯಾವುದು, ಮಿಥ್ಯೆ ಯಾವುದು ಗೊತ್ತಾಗಬೇಕಲ್ಲ. ಬೈಕ್ ಟ್ಯಾಕ್ಸಿಯನ್ನು ಸಮರ್ಥಿಸುವ ಭರದಲ್ಲಿ ಲಾಯರ್ ಜಗ್ಗಿ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ನೋಡ್ರಿ, ಮನುಷ್ಯನ ಪ್ರಮಾದಗಳಿಗೆ ಕ್ಷಮೆ ಇದೆ, ಆದರೆ ಎಲ್ಲ ಪ್ರಮಾದಗಳಿಗೂ ಕ್ಷಮೆ ಇಲ್ಲ. ಕೆಲವೊಮ್ಮೆ ಗೊತ್ತಿಲ್ಲದೆ ಮಾಡುವಂಥ ಎಡವಟ್ಟುಗಳಿದ್ದಾವೆ, ಅದಕ್ಕೆ ಜನ ಕ್ಷಮಿಸ್ತಾರೆ. ಇನ್ನೂ ಕೆಲವೊಂದು ಪ್ರಚಾರದ ತೀಟೆಗಾಗಿ ಮಾಡುವಂಥ ಎಡವಟ್ಟುಗಳಿದ್ದಾವೆ, ಅದನ್ನು ಕ್ಷಮಿಸಲ್ಲ, ಟ್ರಿಗರ್ ಆಗ್ತಾರೆ. ಇನ್ನೂ ಕೆಲವೊಂದು ಒಂದು ಪ್ರಯೋಗ ಮಾಡಿ ನೋಡೋಣ ಅನ್ನುವಂಥ ಪ್ರಮಾದಗಳಿರ್ತವೆ. ಇದು ಪ್ರಯೋಗ ಮಾಡಿ ನೋಡೋಣ ಅನ್ನೋ ತರಹದ ಪ್ರಮಾದ ಅಂತ ಅನಿಸುತ್ತೆ ನನಗೆ. ಟ್ರೈ ಮಾಡೋಣ, ಹೆಂಗೆ ಟ್ರಿಗರ್ ಆಗ್ತಾರೆ ನೋಡೋಣ, ಎಷ್ಟು ಜನ ಫೋನ್ ಮಾಡ್ತಾರೆ ನೋಡೋಣ, ಎಷ್ಟು ಥ್ರೆಟ್ ಕಾಲ್ಗಳು ಬರುತ್ತೆ ನೋಡೋಣ. ಎಸ್ಸಿನ ಲಾಯರು ಜಗದೀಶ್, ಆತನ ವಿರುದ್ಧ ಆಟೋ ಡ್ರೈವರ್ ಕೂಡ ಸಿಡಿದಿದ್ದಾರೆ. ಆಟೋ ಚಾಲಕರ ಆಕ್ರೋಶ ನೋಡ್ಕೊಂಡು ಬರೋಣ. ಆಕ್ಚುಲಿ ನೀವು ಹೇಳಿದ್ರೆ ಲಾಯರ್ ಜಗದೀಶ್ ಅಲಿಯಾಸ್ ಅಂತ, ಅವರು ಲಾಯರ್ ಜಗದೀಶ್ ಅಲ್ಲ, ಹುಚ್ಚ ಜಗದೀಶ್. ಯಾಕೆಂದ್ರೆ ಈಗ ಒಂದ್ಸಲ ಬಿಗ್ ಬಾಸ್ಗೆ ಹೋಗಿದ್ದ, ಅಲ್ಲಿ ಹುಚ್ಚ ಅಂತ ಈಚೆ ಹೊಡೆದು ಕಳ್ಸವ್ರೆ. ಆಮೇಲೆ ಮತ್ತೆ ಇಲ್ಲೆಲ್ಲ ಇವರು ಹಿಂದೂ ಕಾರ್ಯಕರ್ತರ ಮೇಲೆ ಹೋದ, ಅವ್ರ ಹತ್ರ ಉಗಿಸ್ಕೊಂಡ. ರಾಜಕೀಯದವ್ರ ಮೇಲೆ ಹೋದ, ರಾಜಕೀಯದವರು ಉಗಿದ್ ಕಳ್ಸಿದ್ರು. ಅವನು ಲಾಯರ್ ಜಗದೀಶ್ ಅಲ್ಲ, ಹುಚ್ಚ ಜಗದೀಶ್. ಅದಕ್ಕೆ ಇವಾಗ ಹುಚ್ಚುಚ್ಚನಂಗೆ ಆಡ್ಕೊಂಡು ಈ ತರ ಮಾತಾಡ್ತಾ ಇರೋದು. ಈಗ ಅವ್ರಿಗೆ ಯಾರ ಮೇಲೂ ವಿಡಿಯೋ ಮಾಡಕ್ಕೂ ಆಗ್ತಾ ಇಲ್ಲ. ಆಟೋ ಚಾಲಕರ ಮೇಲೆ ವಿಡಿಯೋ ಮಾಡಬೇಕು, ವ್ಯೂಸ್ ತಗೋಬೇಕು, ಮಾಡ್ತಾವನೆ. ಇದು ಆಟೋ ಚಾಲಕರ ಮೇಲೆ ಮಾಡಿದ್ರೆ ಅವನಿಗೆ ಏನ್ ಗತಿ ಕಾಣಿಸ್ಬೇಕೋ ಕಾಣಿಸ್ತಾರೆ. ಆಟೋ ಚಾಲಕರು ಅವನಿಗಿಂತೂ ಬುದ್ಧಿವಂತರಿದ್ದಾರೆ, ಅವನಿಗೆ ಕಾನೂನಿನ ಅರಿವು ಗೊತ್ತಿಲ್ಲ. ಕಾನೂನು ಅರಿವು ಗೊತ್ತಿದ್ರೆ ನಿನ್ನೆ ಆ ಥರ ಹೇಳಿಕೆ ಕೊಡ್ತಾ ಇರಲಿಲ್ಲ. ಆಟೋ ಚಾಲಕರಿಗಿರೋ ಪರಿಜ್ಞಾನ ಅವನಿಗಿಲ್ಲ. 7 ವರ್ಷದಿಂದ ಕಾನೂನು ಅಡಿಯಿಂದ ನಾವು ಆಟೋ ಚಾಲಕರು ಕಾನೂನಿಗೆ ತಲೆ ಬಾಕೊಂಡಿದ್ವಿ. ಇವಾಗ ಏನ್ ಕೋರ್ಟ್ ಆದೇಶ ಮಾಡಿದ್ಯೋ, ತೀರ್ಪು ಕೊಟ್ಟಿದ್ಯೋ, ಅದ್ರ ವಿರುದ್ಧ ಆಟೋದವ್ರು ಯಾರು ಹೋಗ್ತಾ ಇಲ್ಲ. ಈಗ ಇಂಥ ಅವಿವೇಕಿಗಳು ಹೋಗ್ತಾವ್ರೆ. ಯಾರು? ಹುಚ್ಚ ಜಗದೀಶ್ ಅಂತ ಅವರು. ಆಮೇಲೆ ಇನ್ನೊಂದು ಹೇಳ್ತಾನೆ, ಆಟೋ ಚಾಲಕರು ಪೊಲೀಸ್ ಅವರು ಕಾಲಿಡಿತಾರೆ ಅಂತ. ಮೊನ್ನೆ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀನ್ ಎಷ್ಟು ಜನ ಕಾಲು ಹಿಡ್ಕೊಂಡ್ ಬಂದೆ, ಎಷ್ಟು ಜನ ಕಾಲು ಹಿಡ್ಕೊಂಡ್ ಬಂದೆ ಹೇಳು. ನಾವು ಕರೆಕ್ಟಾಗಿ ನ್ಯಾಯ ನಿಯತ್ತಿಂದ ದುಡಿತಾ ಇದ್ದೀವಿ.
ನೀನ್ ಹೇಳ್ತೀಯಾ ಈ ಡಬಲ್ ಕೇಳ್ತಾರೆ ಅಂತ ಹೇಳ್ತೀಯಾ? ಎಷ್ಟು ಜನ ಯಾರ ಹತ್ರ ಹೋಗಿ ಕೇಳಿದ್ಯಾ ನೀನು? ಯಾವ ಆಟೋ ಡ್ರೈವರ್ನ ಕೇಳಿದ್ಯಾ ಅಲ್ಲಿಗೆ ಬರ್ತೀಯ ಇಲ್ಲಿಗೆ ಬರ್ತೀಯ ಅಂತ? ಕೇಳಿಲ್ಲ. ಸುಮ್ನೆ ಸುಳ್ಳು ಸುದ್ದಿ ಹೇಳ್ತೀಯ ನೀನು. ಆ ತರ ಗೊತ್ತಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡು, ಅವ್ರ ಮೇಲೆ ಆಕ್ಷನ್ ತಗೋತಾರೆ. ಯಾರು ಒಬ್ಬ ಆಟೋ ಡ್ರೈವರ್ ಆ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಡೀ ಆಟೋ ಚಾಲಕರ ಮೇಲೆಲ್ಲ ನೀನು ಅಪವಾದ ಹೊರಿಸೋದು ತಪ್ಪದು. ಇವಾಗ ಹೇಳ್ತಾ ಇದೀವಿ, ಇವಾಗ ಮಾಡಿರೋ ವಿಡಿಯೋನು ಡಿಲೀಟ್ ಮಾಡು. ಮುಂದಕ್ಕೆ ಆಟೋ ಚಾಲಕರ ಬಗ್ಗೆ ಯಾವುದೇ ತರ ವಿಡಿಯೋ ಮಾಡಬಾರ್ದು. ಮೊದ್ಲು ಕ್ಷಮೆ ಕೇಳು. ಲೇ ಅನ್ನೋದು ನಿನ್ಗೆಲ್ಲ ಬರೋದು, ಎಲ್ಲರಿಗೂ ಬರುತ್ತೆ. ಆಟೋ ಡ್ರೈವರ್ ನೀನ್ ಅಂದ್ರೆ ನಿನ್ಗಿಂತೂ ಡಬಲ್ ಆಗಿ ಮಾತಾಡ್ತಾರೆ. ಬಟ್ ಏನಕ್ಕೆ ಅಂದ್ರೆ ಮಾತಾಡಬಾರ್ದು. ನಾನು ಮಾತಾಡ್ತಿದ್ದೆ, ನಿನ್ಗಿಂತ ವಯಸ್ಸಲ್ಲಿ 1-2 ವರ್ಷ 3 ವರ್ಷ ಚಿಕ್ಕವನಾಗಿದ್ದಕ್ಕೋಸ್ಕರ ಸುಮ್ನೆ ಮಾತಾಡ್ದೇ ಇರ್ತಾ ಇದ್ದೀನಿ. ಇಲ್ಲಾಂದ್ರೆ ಮಾತಾಡೋದು ನನಗೂ ಗೊತ್ತಿದೆ. ಜಗ ಏನ್ಲ ಇನ್ನ ನಿದ್ದೆ ಬರ್ಲಿವಲ್ಲ ನಿನ್ಗೆ? ಲವ್, ನೀನೇನ್ಲ ನಮ್ಮ ವರ್ಗಕ್ ಬುದ್ಧಿ ಕಲ್ಸೋದು? ಲವ್, ನಿನಗೆ ಕೋರ್ಟಲ್ಲಿ ಹೊಡೆದ್ರು, ನಿಮ್ ವರ್ಗನೇ ನಿನ್ ಹೊಡಿತು ಆಯ್ತಾ? ಕೋರ್ಟಲ್ಲಿ ಹೊಡೆದ್ರು, ಪೊಲೀಸ್ ಸ್ಟೇಷನ್ ಹೊಡೆದ್ರು, ನಿಮ್ಮೂರವ್ರು ಹೊಡೆದ್ರು, ಕೊಡಗೇಳ್ಳಿಯವ್ರು ಹೊಡೆದ್ರು, ಬಿಗ್ ಬಾಸ್ ಅಲ್ಲಿ ಹೊಡೆದು ಆಚೆಗೆ ಹಾಕಿದ್ರು ನಿನ್ನ. ಇನ್ನ ನಾವ್ ಚಾಲಕರು ಕಣ್ಣ, ನಾವ್ ಹೊಡಿಯಕ್ ಎಲ್ಲೋ ಜಾಗ ಅದ್ ನಿನ್ಗೆ? ಲವ್, ತಿಕಾ ಮುಚ್ಕೊಂಡು ಇಟ್ಟುಂಡ್ಬಿಟ್ಟೋಗ್ ಮನಿಕೊಳ್ಳೋ ಟೈಮ್ ಆಯ್ತು ಲವ್. ನಾವಂತೂ ಹೊಡೆಯಲ್ಲಪ್ಪ ನಿನ್ಗೆ. ಯಾಕೆ ಹೊಡಿಯಕ್ ಜಾಗನೇ ಇಲ್ವಲ್ಲ, ಹೊಡೆದ್ಬಿಟ್ಟವ್ರೆ. ಹೋಗಿ ತಿಕಾ ಮುಚ್ಕೊಂಡ್ ಮನಿಕೊಳ್ಳಲೇ. ನಮ್ಮ ವರ್ಗಕ್ ನಾವ್ ಬುದ್ಧಿ ಕಲ್ಸ್ಕೊತೀವಿ ಚಾಲಕರಿಗೆ. ಬೈಕ್ ಟ್ಯಾಕ್ಸಿ ನಿಲ್ಸೋದು ಗೊತ್ತದೆ, ಆಟೋ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರಲ್ಲ ಅವ್ರಿಗೆ ಪೊಲೀಸವ್ರಿಗೆ ಹಿಡ್ಕೊಳೋದ್ ನಮ್ಗೆ ಗೊತ್ತದೆ ಕಣ್ಣ. ನೀನ್ ಮಾಡ್ಬೇಡ ಕೆಲ್ಸ, ನೀನ್ ತಿಕಾ ಮುಚ್ಕೊಂಡು ನಿನ್ ಕೆಲ್ಸ ನೀನ್ ಮಾಡಕ್ ಮನಿಕ್ ಹೋಗಲೇ ಶಿಷ್ಯ. ಅಣ್ಣ, ಅವರು ಆಕ್ಚುಲಿ ನೀವ್ ಹೇಳಿದ್ರೆ ಲಾಯರ್ ಜಗದೀಶ್ ಅಲಿಯಾಸ್ ಅಂತ. ಅವರು ಲಾಯರ್ ಜಗದೀಶ್ ಅಲ್ಲ, ಹುಚ್ಚ ಜಗದೀಶ್. ಯಾಕೆಂದ್ರೆ ಈಗ ಒಂದ್ಸಲ ಬಿಗ್ ಬಾಸ್ ಹೋಗಿದ್ದ, ಅಲ್ಲಿ ಹುಚ್ಚ ಅಂತ ಈಚೆ ಹೊಡೆದ್ ಕಳ್ಸವ್ರೆ. ಆಮೇಲೆ ಮತ್ತೆ ಇಲ್ಲೆಲ್ಲ ಅವ್ರಿವ್ರು ಹಿಂದೂ ಕಾರ್ಯಕರ್ತರ ಮೇಲೆ ಹೋದ, ಅವ್ರ ಹತ್ರ ಉಗಿಸ್ಕೊಂಡ. ರಾಜಕೀಯದವ್ರ ಮೇಲೆ ಹೋದ, ರಾಜಕೀಯದವರು ಉಗಿದ್ ಕಳ್ಸಿದ್ರು. ಅವನು ಲಾಯರ್ ಜಗದೀಶ್ ಅಲ್ಲ, ಹುಚ್ಚ ಜಗದೀಶ್. ಅದಕ್ಕೆ ಇವಾಗ ಹುಚ್ಚುಚ್ಚನಂಗ್ ಆಡ್ಕೊಂಡು ಈ ತರ ಮಾತಾಡ್ತಾ ಇರೋದು. ಈಗ ಅವ್ರಿಗೆ ಯಾರ ಮೇಲೂ ವಿಡಿಯೋ ಮಾಡಕ್ಕೂ ಆಗ್ತಾ ಇಲ್ಲ. ಆಟೋ ಚಾಲಕರ ಮೇಲೆ ವಿಡಿಯೋ ಮಾಡ್ಬೇಕು, ವ್ಯೂಸ್ ತಗೋಬೇಕು, ಮಾಡ್ತಾವನೆ. ಇದು ಆಟೋ ಚಾಲಕರ ಮೇಲೆ ಚಾಲಕರು ಈಗ ಸಿಡಿದೆದ್ದಿರುವಂತಹದ್ದು. ಲಾಯರ್ ಜಗದೀಶ್ ಮಾತನಾಡುವಂತಹ ಸಂದರ್ಭದಲ್ಲಿ ಆಟೋ ಚಾಲಕರು ಪ್ಯಾಸೆಂಜರ್ಗಳ ಮೇಲೆ ದಾಳಿ ಮಾಡ್ತಾರೆ ಸುಖ ಸುಮ್ಮನೆ. ನಿಶ್ಚಿತ ಹಣಕ್ಕಿಂತಲೂ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡ್ತಾರೆ. ಕೊಡದೇ ಇದ್ದಾಗ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅವರನ್ನ ಹೊಡೆಯೋದಕ್ಕೆ ಹೋಗ್ತಾರೆ. ಬೆಂಗಳೂರಿನ ಕ್ರೈಮ್ ರೇಟ್ಗಳ ಪೈಕಿ ಎಷ್ಟು ಜನ ಆಟೋ ಡ್ರೈವರ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಲಾಯರ್ ಜಗದೀಶ್ ಅವರೊಬ್ಬರು ವಕೀಲರು, ಅವರಿಗೆ ಆ ಥರದ ಬಗ್ಗೆ ಮಾಹಿತಿಗಳು ಸಿಗ್ತವೆ. ಸೊ ಇನ್ನು ಲಾಯರ್ ಜಗದೀಶ್ ವರ್ಸಸ್ ಆಟೋ ಡ್ರೈವರ್. ಸೊ ಈಗ ಆಟೋ ಡ್ರೈವರ್ಗಳ ವರ್ಷನ್ ನೋಡ್ಕೊಂಡು ಬಂದ್ರೆ ಈಗ ಜಗದೀಶ್ ಏನು ಹೇಳಿದ್ದಾರೆ ಕೇಳಿಸ್ಕೊಂಡು ಬರೋಣ. ನಮಸ್ಕಾರ ಕರ್ನಾಟಕ. ಈ ಲೆಕ್ಕಾಚಾರ, ಆಟೋ ರಿಕ್ಷಾಗಳ ಲೆಕ್ಕಾಚಾರ ಏನಿದೆ ಅದು ಸಾರ್ವಜನಿಕ ಹಿತಾಸಕ್ತಿನಲ್ಲಿ. ನನ್ನದೇನು ಇಂಟ್ರೆಸ್ಟ್ ಏನಿಲ್ಲ ಅದರಲ್ಲಿ. ಅಕಸ್ಮಾತ್ ಈ ಬೆಂಗಳೂರಲ್ಲಿ 1,67,000 ಆಟೋಗಳಿಗೆ ಪರ್ಮಿಟ್ ಅನ್ನ ಕೊಟ್ಟು ಒಂದು ಅಂದಾಜಿನ ಪ್ರಕಾರ 16ರಿಂದ 18 ಲಕ್ಷ ಅನಧಿಕೃತ ಆಟೋಗಳು ಬೆಂಗಳೂರಲ್ಲಿ ಓಡಾಡ್ತಾ ಇದೆ ಅನ್ನೋದು ಒಂದು ಮಾಹಿತಿ, ಒಂದು ಸರ್ವೆ ಪ್ರಕಾರ ಒಂದು ಮಾಹಿತಿ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಬೇಕು, ಟ್ರಾಫಿಕ್ ಇಂದ ಕಡಿಮೆ ಮಾಡಬೇಕು. ಆಮೇಲೆ ಎಲ್ಲ ಆಟೋ ಡ್ರೈವರ್ಗಳು ಅಲ್ಲ, ಆವರೇಜ್ 70 to 80% ಆಟೋ ಡ್ರೈವರ್ಗಳು ಗುಂಡಾಯಿಸಮ್ ಮಾಡೋದು, ಮೀಟರ್ ಆಗದಿರೋದು, ಕರೆಕ್ಟ್ ಕಡೆ ಬರದೇ ಇರೋದು, ಎಲ್ಲೊಂದಲ್ಲಿ ಪಾರ್ಕ್ ಮಾಡೋದು, ಯೂನಿಫಾರ್ಮ್ ಆಗದಿರೋದು, ಬುಕಿಂಗ್ ಮಾಡಿದ್ರೆ ಗುಂಪು ಸೇರಿಸ್ಕೊಂಡು ವಸೂಲಿ ಮಾಡೋದು, ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಓಕೆ, ಅದಕ್ಕೋಸ್ಕರನೇ ಆರ್ ಟಿ ಒ ಇಂದ ಮಾಹಿತಿಯನ್ನ ಕಾನೂನು ರೀತಿನಲ್ಲಿ ಮಾಡ್ತಾ ಇದ್ದೀವಿ. ನಾನೆಲ್ಲೂ ನಿಮ್ ರೀತಿ ಕೆಟ್ಟ ಭಾಷೆನಲ್ಲಿ ವಿಡಿಯೋ ಮಾಡಾಕೋದು, ಜಗ್ಗ ಮಗ್ಗ ಏನ್ ಬಾಯಿಗೆ ಬಂದಂಗೆ ನಿಮ್ ರೀತಿ ಕೆಟ್ಟದಾಗಿ, ಅಂದ್ರೆ ನೀವು ಯಾವ ಮಟ್ಟದ ಯಾವ ಮಟ್ಟದ ಲೆವೆಲ್ ಅವರು ಅಂತ ನೀವೇ ಹೇಳ್ಕೊಂತ ಇದ್ರಿ. ಎಲ್ಲರೂ ಅಲ್ಲ, ನೀವುಗಳು ವಿಡಿಯೋ ಮಾಡಾಕೋದ್ರಿಂದ ನನಗೇನು ಹೇಳದಲ್ಲ, ನಾನು ತುಳಿದಷ್ಟು ಬೆಳೆದವನು. ಯಾವುದೇ ವಿರೋಧಕ್ಕೆ ಜಗ್ಗಿಲ್ಲ, ಬಗ್ಗಿಲ್ಲ, ತಗ್ಗಿಲ್ಲ. 4 ಬಾರಿ ಜೈಲಿಗೆ ಹೋಗಿದ್ದೀನಿ, 4 times. ಜೈಲಲ್ಲಿ ಕೂಡ ನೆಮ್ಮದಿ ಕೊಡಿಲ್ಲ ವ್ಯವಸ್ಥೆಗೆ, ಸರ್ಕಾರಕ್ಕೆ, ಪೊಲೀಸರಿಗೆ, ಎಲ್ಲರಿಗೂ ಅಷ್ಟೇನೆ 4 times. ಇನ್ನ ನಿಮ್ಗೆ ಕನ್ಫರ್ಮ್ ಆಗಿಲ್ಲ ಅಂದ್ರೆ 4 ಸತಿ ಜೈಲಿಗೆ ಹೋಗಿರೋದು ಹೋರಾಟ ಮಾಡ್ಕೊಂಡು. ಒಬ್ಬ IPS ಬೀದಿಗೆ ತಗೊಂಡ್ಬಂದೆ, PSI ಹಗರಣವನ್ನ ಬೀದಿಗೆ ತಗೊಂಡ್ಬಂದೆ, 51 ಜನ IPS ಆಫೀಸರ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದ್ದೀನಿ.
2011ರಲ್ಲಿ ಅಂದಿನ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಮೇಲೆ ತೊಡೆ ತಟ್ಟಿ ಕಾನೂನು ರೀತಿಯಲ್ಲಿ ನಿಂತ್ಕೊಂಡಂತನೋ, ಬಿಜೆಪಿ ಅಕ್ರಮಗಳನ್ನ ಬೀದಿಗೆ ತಗೊಂಬಂದಂತನೋ ಆ ಹಿಂದಿನ ಸರ್ಕಾರದಂತನ ಒಬ್ಬ ಪವರ್ಫುಲ್ ಮಿನಿಸ್ಟ್ರು ಒಂದು ಹೆಣ್ಮಗಳ ಜೊತೆ ಕೆಟ್ಟದಾಗ ನಡ್ಕೊಂಡಾಗ ಹಿಂದೆ ಮುಂದೆ ನೋಡದೆ ಅವರ ಬೆಂದಿಗೆ ನಿಂತ್ಕೊಂಡಂತವ್ರು. ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿ ಈಗ ನಿಮ್ಮ ಆಟೋದವ್ರಿಗೇನೆ ಎಷ್ಟೋ ಸತಿ ಒಂದು 5-6 ವರ್ಷಗಳ ಹಿಂದೆ ಇವರು ಟ್ರಾಫಿಕ್ ಪೊಲೀಸರು ಹಿಗ್ಗಾಮಗ್ಗ ಬಾರಿಸಿ ಒಡೆದು ಅವ್ರನ್ನ ತಡೆದು ನಾವೇ ಇವ್ರ ಸಪೋರ್ಟ್ಗೆ ನಿಂತ್ಕೊಂಡು ಈ ಆಟೋಗಳು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಒಂದ್ ರೀತಿನಲ್ಲಿ ನಾವು ಕೂಡ ಕಾರಣ. ಇವತ್ತುಗಳು ನಾವು ಇವ್ರುಗಳು 18-20 ಲಕ್ಷ ಆಟೋಗಳು ಬೇಡ, ಪರ್ಮಿಟ್ ಇರೋಷ್ಟು ಅಂತ ಆಟೋಗಳು ನಮ್ಗೆ ಬೆಂಗಳೂರಿಗೆ ಬೇಕು. 1,67,000 ಬಿಟ್ರೆ ಒಂದು ಆಟೋ ಕೂಡ ಬಿಡಲ್ಲ, ಸೀಸ್ ಮಾಡಿಸ್ತೀನಿ. ಆಮೇಲೆ ನೀವುಗಳು ಬೇಕಾದ್ರೆ ಇನ್ನೂ ಒಂದು 500 ವಿಡಿಯೋ ಮಾಡಾಕಿ ದಿನ ಬೈಕಂಡು ಓಡಾಡಿ ಇಷ್ಟ ದಿನ ಆಟೋದವ್ರು ವಿಡಿಯೋ ಮಾಡಾಕೋರು. ಈಗ ಅವ್ನ ಯಾರೋ ಬೋರ್ಡ್ ಅವನಲ್ಲೇ ಜಗ್ಗ ಮೆಂಟ್ಲು, ನಾವು ಮೆಂಟ್ಲೇನೆ ಅನ್ಕೋಣ. ನಿಮಗ್ ಲೆಕ್ಕಾಚಾರ ಕೇಳಿದ್ರೆ ನಾವು ಮೆಂಟ್ಲು ಅಂತ ಅನ್ಸಿದ್ರೆ ಡನ್, ನಾವು ಅದಕ್ಕೂ ಕೂಡ ನಿಮಗ್ ಸಂತೋಷ ಆಗಂಗಿದ್ರೆ ಬೈಕಂಡು ಓಡಾಡಿ. ಸಾರ್ವಜನಿಕ ಜೀವನದಲ್ಲಿ ಇರ್ಬೇಕಾದ್ರೆ ಹೊಗಳೋರು ಇರ್ತಾರೆ, ಬೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ, ನಮ್ಮ ತೇಜೆ ಓದೆ ಮಾಡೋರು ಇರ್ತಾರೆ. ಇವ್ರುಗಳನ್ನೆಲ್ಲ ನಾವು ಜೀವನದಲ್ಲಿ ಸಹಿಸ್ಕೊಂಡು ಈ ಮಟ್ಟಕ್ಕೆ ಬೆಳೆದು ಬಂದಿರೋದು. ನಾನು ಒಂದು ಸತಿ ಡಿಸೈಡ್ ಮಾಡಿದ್ರೆ ಈ ಭ್ರಷ್ಟನ ಎದುರಾಕೊಂಡು ಮಟ್ಟ ಹಾಕ್ಬೇಕು ಅಂದ್ರೆ ಆ ಮಟ್ಟದಲ್ಲಿ ಮಟ್ಟ ಹಾಕಿರುವಂತ ವ್ಯಕ್ತಿ ನಾನು ಹಿಂದೆ ಮುಂದೆ ಕೂಡ ನೋಡಿಲ್ಲ. ನೀವೇನ್ ಅನ್ಕೊಂಡಿದ್ದೀರಾ ಆಟೋದವರು? ನೀವುಗಳು ವಿಡಿಯೋ ಮಾಡಿ ಟ್ರೋಲ್ ಮಾಡಿದ್ರೆ ಭಯ ಬೀಳ್ತೀನ? ಖಂಡಿತ ಇಲ್ಲ. ಇಷ್ಟ ದಿನ ಮಾಡಿದ್ರೆ ಎಲ್ಲಿಗೆ ತಗೊಂಬಂದ್ ನಿಲ್ಸಿದೀನಿ. ಟ್ರಾಫಿಕ್ ಪೊಲೀಸರು ಸಿಕ್ಕ ಕಡೆ ನಿಮ್ಮನ್ನ ಚೆಕ್ ಮಾಡಿ ಈ ಆಡಿಟ್ ಮಾಡ್ಬೇಕು. ಇನ್ನ ಮುಗ್ದಿಲ್ಲ. ಬಸ್ಟ್ ಪಿಕ್ಚರ್ ಅಭಿ ಶುರು ಫಿಲಮು ಈಗ ತಾನೇ ಶುರುವಾಗಿದೆ. 1,67,000 ಆಟೋ ಪರ್ಮಿಟ್ ಬಿಟ್ರೆ ಬೇರೆ ಆಟೋಗಳು ಓಡಾಡಿದ್ರೆ ಜಾಯಿಂಟ್ ಕಮಿಷನರ್ ಅನುಚೇತು RTO ಕಮಿಷನರ್ ಇಬ್ರು ಮನೆಗೆ ಹೋಗ್ತಾರೆ. ಅದು ನನ್ನ ಜವಾಬ್ದಾರಿ. ನೀವು ಇನ್ನ ಕರ್ಕೊಂಬಂದ್ ವಿಡಿಯೋಗಳು ಮಾಡ್ಸಾಕಿ ನನಗೇನು ಸಮಸ್ಯೆ ಇಲ್ಲ. ಕೆಟ್ಟದಾಗಿ ಧಮ್ಕಿಗಳು, ಕನಿಷ್ಠ ನನಗೆ ದಿನಕ್ಕೆ ಒಂದು 100 ಧಮ್ಕಿ ಫೋನ್ಗಳು ಬರ್ತವೆ. ನಾವು ಜಗ್ತೀವಾ, ಬಗ್ತೀವಾ? ಹೇಳದ್ನಲ್ಲ, ಕೆಂಪೇಗೌಡ, ನಾಳೆ ಕೆಂಪೇಗೌಡರ ಜಯಂತಿ. ಓಕೆ, ಕೆಂಪೇಗೌಡರ ಜಯಂತಿ ದಿವಸ ಕೆಂಪೇಗೌಡ ಆಟೋ ಓಡಾಡ್ತಾ ಇದೆ. ಇದನ್ನ ಓಡಾಡಕ್ ಬಿಟ್ಟಿರೋರು ಯಾರು? ಸರ್ಕಾರ. ಓಡಾಡಕ್ ಬಿಟ್ಟಿರೋರು ಯಾರು? ಸಾರಿಗೆ ಇಲಾಖೆ, RTO ಕಮಿಷನರ್, RTO ಡೆಪ್ಯೂಟಿ ಕಮಿಷನರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು, ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರು ಕ್ರಮ 15 ದಿವಸದಲ್ಲಿ ನಿಮ್ಮ ಎಲ್ಲ ಅನಧಿಕೃತ ಆಟೋಗಳನ್ನ ಕಾನೂನು. ರಾಜ್ಯದಲ್ಲಿ ಲಕ್ಷಾಂತರ ಅನಧಿಕೃತ ಆಟೋಗಳು ಚಾಲನೆಯಲ್ಲಿದೆ. ಅದಕ್ಕೊಂದು ಕಡಿವಾಣ ಹಾಕದೇ ಇದ್ದರೆ ನಾನು ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತೀನಿ. ನಾನು ತುಳಿದಷ್ಟು ಬೆಳೆದವನು, ನನ್ನನ್ನು ತುಳಿಯೋದಕ್ಕೆ ಬರಬೇಡಿ. ಸೊ ಹೀಗೆ ನಾನಾ ತರಹದ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಲಾಯರ್ ಜಗದೀಶ್ ಕೆದಕಿದ್ದು ಒಂದು ವರ್ಗವನ್ನಲ್ಲ, ಇಡೀ ಒಂದು ಆಟೋ ಚಾಲಕರ ಸಂಘವನ್ನ. ಯಾವ ಆಟೋ ಚಾಲಕನ ಮೇಲೆ ಒಂದು ಸಣ್ಣ ಮಟ್ಟಿಗಿನ ದಾಳಿ ಆದರೂ ಕೂಡ ಇಡೀ ರಾಜ್ಯದ ಆಟೋ ಚಾಲಕರು ಒಂದಾಗ್ತಾರೋ ಆ ತರಹದ ಒಂದು ಸಂಘಟಿತ ಆಟೋ ಚಾಲಕರ ವರ್ಗವನ್ನ. ಹಾಗಾಗಿನೇ ಆಟೋ ಚಾಲಕರ ಆಕ್ರೋಶವೂ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದರ ಹಿಂದೆ ಒಂದು ಪ್ರತ್ಯಕ್ಷವಾಗ್ತಾ ಇದೆ. ಸೊ ಈಗ ಆಟೋ ಚಾಲಕರ ಆಕ್ರೋಶದ ಮತ್ತೊಂದು ಝಲಕ್ ನೋಡ್ಕೊಂಡು ಬನ್ನಿ. ನಮಸ್ತೆ, ನಾನು ಆಟೋ ಚಾಲಕಿ ಲೇಡಿ ಟೈಗರ್ ಸುಮ್ಮ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಆಟೋ ಡ್ರೈವರ್ಗಳ ನಿಂತರ ಯಾವ್ದೋ ಜಿಲ್ಲೆಯಿಂದ ಆಯ್ಕೆ ತಿನ್ನಕ್ ಬಂದಿಲ್ಲ ನಾನು. ಆಫ್ಟರ್ ಆಲ್ ಇವರೇ ಆಟೋ ಡ್ರೈವರ್ಸ್. ಲಾಯರ್ ಜಗದೀಶ್ ಅವರೇ, ನಮ್ಮ ಆಟೋ ಅಣ್ಣಂದ್ರಿಗೆ ನೀವೇನೇ ಅಂದ್ರೂನು ಕೈ ಕಟ್ಟಿ ಸುಮ್ನೆ ಇದಾರೆ ಅಂದ್ರೆ ಅವ್ರ ಕೈಲಿ ಏನೂ ಆಗಲ್ಲ ಅಂತಲ್ಲ. ಅವರು ಕಾನೂನಿನ ಪ್ರಕಾರ ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಇದಾರೆ. ಅವ್ರು ಬಂದು ನಿಮ್ಗೆ ಬುದ್ಧಿ ಕಲಿಸೋಕು ಮೊದಲು ನಿಮ್ಮ ಮನಸ್ಥಿತಿನ ನೀವು ಬದಲಾಯಿಸ್ಕೊಂಡ್ರೆ ತುಂಬಾ ಒಳ್ಳೇದು. ನಿಮ್ಮಂತ ಮನಸ್ಥಿತಿ ಇರೋರಿಗೆ ನಮ್ಮ ಆಟೋ ಚಾಲಕಿಯರ ಕಡೆಯಿಂದ ನಾನೊಂದು ಹಾಡನ್ನ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ಏನಂದ್ರೆ ಆಟೋ ಡ್ರೈವರ್ ನನ್ DL ಗಾಗಿರೋ ಸರ್ವಿಸು ನಿನ್ಗೆ ಏಜ್ ಆಗಿಲ್ಲ. ನೀನ್ ಯಾರ್ಯಾರನ್ನ ಎದುರಾಕೊಂಡಿರ್ಬೋದು, ಆದ್ರೆ ನಮ್ಮ ಆಟೋದವ್ರ ಹತ್ರ ಬೇಡ ಕಂದ. ಆಟೋ ಡ್ರೈವರ್
ನನ್ನ DL ಗಾಗಿರೋ ಸರ್ವಿಸು ನಿನ್ಗೆ ಏಜ್ ಆಗಿಲ್ಲ. ನನ್ನ DLಗೆ ಆಗಿರುವಂತಹ ವಯಸ್ಸು ನಿನಗೆ ಏಜ್ ಆಗಿಲ್ಲ ಅಂತ ಹೇಳಿ ಒಂದು ಆಟೋ ಡ್ರೈವರ್. ಮತ್ತೊಂದು ಪಾಪ ಮಹಿಳೆ ಚಾಲಕಿ. ಆಟೋ ಡ್ರೈವರ್ಗಳನ್ನ ತಾತ್ಸಾರವಾಗಿ ನೋಡಬೇಡಿ. ಆಫ್ಟರ್ ಆಲ್ ಒಂದು ಆಟೋ ಡ್ರೈವರ್ ಅಂತ ಹೇಳ್ತಾರೆ ಯಾರು, ಜಗದೀಶ್. ಯಕಶ್ಚಿತ್ ಆಟೋ ಚಾಲಕ ಅನ್ನೋ ತರಹ ಮಾತನಾಡ್ತಾರೆ. ಸೊ ನಿಜಕ್ಕೂ ಕೂಡ ಅನಧಿಕೃತವಾಗಿ ಚಾಲನೆಯಲ್ಲಿರ್ತಕ್ಕಂತಹ ಆಟೋಗಳು ಕಾನೂನಿನ ಕಟಕಟೆಯಲ್ಲಿ ನಿಲ್ಲಬೇಕು. ಅದರಲ್ಲಿ ನಮಗೂ ಕೂಡ ಭಿನ್ನ ಅಭಿಪ್ರಾಯಗಳಿಲ್ಲ. ಪ್ಯಾಸೆಂಜರ್ಗಳ ಮೇಲೆ ಅನುಚಿತವಾಗಿ ವರ್ತಿಸುವ, ಪ್ಯಾಸೆಂಜರ್ಗಳ ಜೊತೆ ನಿಗದಿತ ಚಾರ್ಜ್ಗಿಂತ ಹೆಚ್ಚಿನ ಚಾರ್ಜಿಗೆ ಒತ್ತಡ ಹಾಕುವ ಡ್ರೈವರ್ಗಳನ್ನು ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸಬೇಕು. ಅದರಲ್ಲೂ ಕೂಡ ಫ್ರೀಡಮ್ ಟಿವಿ ಅಭ್ಯಂತರಗಳಿಲ್ಲ. ತೆರಿಗೆ ಕಟ್ಟದೆ ಅನಧಿಕೃತವಾಗಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರತಕ್ಕಂತಹ ಆಟೋ ಮತ್ತು ಆಟೋ ಡ್ರೈವರ್ಗಳು ಕಾನೂನಿನ ಅಡಿಯಲ್ಲಿ ಕ್ರಮಕ್ಕೊಳಗಾಗಬೇಕು. ಅದರಲ್ಲೂ ನಮ್ಮ ಯಾವ ನಕಾರಗಳಿಲ್ಲ. ಆದರೆ ನೀವು ಅವರನ್ನು ಹೀಯಾಳಿಸುವ ಭರದಲ್ಲಿ ಇಡೀ ಚಾಲಕರನ್ನೇ ಎಳೆದು ತರುವುದು ಎಷ್ಟು ಸರಿ? ಎಷ್ಟು ಸರಿ? ಚಾಲಕರ ಭಾವನೆಗೆ ಧಕ್ಕೆ ತರುವಂತಹ ಮಾತುಗಳು, ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಕೂತ್ಕೊಂಡಾಗ ಅಥವಾ ನಿಂತ್ಕೊಂಡಾಗ ಸಾಮಾಜಿಕವಾದ ಬದ್ಧತೆ, ಸಾಮಾಜಿಕವಾದ ಜವಾಬ್ದಾರಿ ಅದನ್ನು ಮರೆಯುವಂತಹ ಕೆಲಸಗಳಾಗಬಾರದು. ನೀವು ಮತ್ತೊಂದು ಸಮೂಹಕ್ಕೆ ಪ್ರೇರಣೆಯಾಗಬೇಕಾದವರು, ಮತ್ತೊಂದು ಸಮೂಹಕ್ಕೆ ಪ್ರೇರಣಾ ಶಕ್ತಿ ಆಗಬೇಕಾದಂಥ ಒಂದು ವ್ಯಕ್ತಿತ್ವ ಜನರ ಬಾಯಿಂದ ಚೀತು ಅಂತ ಕರೆಸಿಕೊಳ್ಳೋದೆಷ್ಟು ಸರಿ? ನೀವು ಉತ್ತಮ ಕೆಲಸ ಮಾಡಿದಾಗ ಕರೆದು ಪೋಡ್ಕಾಸ್ಟು ಮಾಡ್ತೀವಿ, ನಿಮ್ಮ ಜೊತೆ ಸಂವಾದಕ್ಕೂ ಬರ್ತೀವಿ. ಯಾಕಂದರೆ ನಿಮ್ಮಿಂದ ಸಮಾಜಕ್ಕೇನೋ ಆಗ್ತಾ ಇದೆ. ಆದರೆ ನೀವು ಎಡವಿ ಬಿದ್ದಾಗ ನಿಮ್ಮ ಕಿವಿಯನ್ನು ಬಲವಾಗಿ ಹಿಡಿದು ಹಿಂಡುವಂಥ ಪ್ರಯತ್ನವೂ ನಾವು ಮಾಡ್ತೀವಿ. ಕಾರಣ ನೀವು ಸಮಾಜಕ್ಕೆ ಮಾದರಿಯಾಗಬೇಕಾದವರು, ಸಮಾಜವನ್ನು ತಿದ್ದಿ ತೀಡಬೇಕಾದವರು. ವಕಾಲತ್ತು ಅಥವಾ ವಕೀಲ ವೃತ್ತಿಯಲ್ಲಿದ್ದುಕೊಂಡು ಅಥವಾ ಮನರಂಜನಾ ಕ್ಷೇತ್ರದಲ್ಲಿ ಕಾಲಿಟ್ಕೊಂಡು ಸಮಾಜಕ್ಕೆ ನಿಮ್ಮಿಂದೇನಾದರೂ ಒಂದು ಧನಾತ್ಮಕವಾಗಿ ಆಗೋದಾದರೆ ನಿಮ್ಮನ್ನು ಬೆಂಬಲಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಆದರೆ ಸುಖಾಸುಮ್ಮನೆ ಒಂದು ವರ್ಗವನ್ನು ಟ್ರಿಗರ್ ಮಾಡುವಂತಹ ಪ್ರಯತ್ನವನ್ನು ಇನ್ನಾದರೂ ನಿಲ್ಲಿಸಬೇಕು. ಜಗದೀಶ್ ಅವರು ಸಾಕಿದು. ಪ್ರಚಾರಕ್ಕೆ ನಾನಾ ಮಾರ್ಗಗಳಿದ್ದಾವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರಚಾರ ಬೇಕು. ಪ್ರಚಾರ ಬಯಸೋದೇನು ಅಪರಾಧ ಅಲ್ಲ, ಅದು ದೊಡ್ಡ ಪ್ರಮಾದ ಏನೂ ಅಲ್ಲ. ಪ್ರಚಾರ ಬೇಕು. ಆದರೆ ಪ್ರಚಾರಕ್ಕೊಂದಷ್ಟು ಸೂತ್ರಗಳಿದ್ದಾವೆ. ಆ ಸೂತ್ರಗಳ ಮುಖಾಂತರವಾಗಿ ಗಿಟ್ಟಿಸ್ಕೊಳ್ಳಿ. ಈ ತರಹದ್ದೆಲ್ಲ ಅಸಂಸದೀಯವಾದಂತಹ, ಈ ತರಹದ್ದೆಲ್ಲ ಒಂದು ರೀತಿಯ ಕೆಟ್ಟ ಮನಸ್ಥಿತಿಯನ್ನು ತೋರ್ಪಡಿಸುವ ರೀತಿಯ ಮಾತುಗಳು ಬೇಡ. ಆರೋಗ್ಯಕರವಾದಂತಹ, ಸಮಾಜಕ್ಕೊಂದು ಉತ್ತಮ ಸಂದೇಶ ಕೊಡುವಂತಹ ವಿಚಾರದಲ್ಲಿ ನೀವು ಸುದ್ದಿ ಆದರೆ ನಿಮ್ಮ ಸುದ್ದಿಯನ್ನು ಸದ್ದು ಮಾಡುವಂಥ ಜವಾಬ್ದಾರಿ ನಮ್ಮದು. ಆದರೆ ನೀವೇ ಈ ತರಹದ ಮನಸ್ಥಿತಿಗೆ ಇಳಿದ್ರೆ ನಾವು ನಿಸ್ಸಹಾಯಕರಾಗಬೇಕಾಗಿ ಬರುತ್ತೆ. ಹೆಲ್ಪ್ಲೆಸ್ ಆಗಿ ನಿಂತ್ಕೊಳ್ಳಬೇಕಾದಂತಹ ಸ್ಥಿತಿಗೆ ನಾವು ಕೂಡ ಬಂದುಬಿಡ್ತೀವಿ. ಕಾರಣ ಇಲ್ಲಿ ಪ್ರಬಲರಾರು, ದುರ್ಬಲರಾರು, ಯಾರ ಮೇಲೆ ನಿಮ್ಮ ದರ್ಪ ಮತ್ತು ಯಾರ ಮೇಲೆ ನೀವು ಸುಖಾಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದೀರಿ ಅತಿ ಸ್ಪಷ್ಟ. ಯಾವುದೋ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬೆಂಗಳೂರಿನ ಆಟೋ ಡ್ರೈವರ್ಗಳು ಇನ್ವಾಲ್ವ್ ಆಗೋದಿಲ್ಲ. ಅಪರಾಧ ಕೃತ್ಯಗಳಲ್ಲಿ ಆಟೋ ಚಾಲಕರು ಇನ್ವಾಲ್ವ್ ಆಗ್ತಾ ಇದ್ದಾರಾ? ಎಲ್ಲೋ ಒಂದೆರಡು ಪ್ರಕರಣಗಳು ನಡೆದಿದೆ ಅನ್ನೋ ಮಾತ್ರಕ್ಕೆ ಇಡೀ ಒಂದು ವರ್ಗವನ್ನು ಎಳೆದು ತರೋದು, ಇದು ಯಾವ ಸೀಮೆಯ ನ್ಯಾಯ ಸ್ವಾಮಿ? ಗರ್ಭಿಣಿ ಹೆಣ್ಣು ಮಗಳನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿ ಆ ಹೆಣ್ಣಿನ ಮರುಜನ್ಮಕ್ಕೆ ಕಾರಣವಾದಂತಹ ಸಾಕಷ್ಟು ಆಟೋ ಡ್ರೈವರ್ಗಳಿದ್ದಾರೆ. ಲಕ್ಷಾಂತರ ರೂಪಾಯಿ ಪ್ಯಾಸೆಂಜರ್ಗಳು ಆಟೋದಲ್ಲಿ ಬಿಟ್ಟು ಹೋದಾಗ ಆ ಲಕ್ಷಾಂತರ ರೂಪಾಯಿ ಹಣ ಮತ್ತು ಚಿನ್ನಾಭರಣವನ್ನು ಹುಡುಕಿ ಪೇಪರ್ನಲ್ಲಿ ಹಾಕಿಸಿ ಅದಾದ ನಂತರ ಅರ್ಹರಿಗೆ ಅದನ್ನು ತಲುಪಿಸಿದ ಸಾಕಷ್ಟು ಉದಾಹರಣೆಗಳು ಆಟೋ ಡ್ರೈವರ್ಗಳಿಂದ ನಡೆದಿದೆ. ಹಂಗಂದ ಮಾತ್ರಕ್ಕೆ ಎಲ್ಲ ಆಟೋ ಡ್ರೈವರ್ಗಳು ಅಸಹ್ಯ ತಿನ್ನೋರು ಅಂತಾನ? ಆ ಮಾತನ್ನು ಹಿಂದಕ್ಕೆ ತೆಗೆದು ಆಟೋ ಚಾಲಕರಲ್ಲಿ ಕ್ಷಮೆಯನ್ನು ಕೇಳುವ ದೊಡ್ಡ ಮನಸ್ಸು ನಿಮ್ಮದಾಗಬೇಕು. ಕಾರಣ ಆಟೋ ಚಾಲಕರು ಮತ್ತು ಆ ಚಾಲಕರ ಸಂಘಟನೆ ರಾಜ್ಯಕ್ಕೆ ನೀಡಿದ ಸಂದೇಶ ಒಂದೆರಡಲ್ಲ. ಆಟೋವನ್ನು ದೇವರು ಅಂತ ಪೂಜೆ ಮಾಡ್ತಾರೆ, ಆಟೋ ಸ್ಟೇರಿಂಗನ್ನು ಆರಾಧಿಸ್ತಾರೆ, ಆಟೋವನ್ನು ನಂಬಿಕೊಂಡು ಸಂಸಾರ ಮಾಡ್ತಿದ್ದಾರೆ,
ಆಟೋವನ್ನು ನಂಬಿಕೊಂಡು ಮಗಳಿಗೆ ಮದುವೆ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ದಾರೆ. ಅದೊಂದು ಸ್ವಾಭಿಮಾನದ ಬದುಕು. ಆ ಬದುಕಿಗೆ ನಿಮ್ಮ ಆಕ್ಷೇಪ ಸರಿಯಲ್ಲ, ಆ ಬದುಕಿಗೆ ನಿಮ್ಮ ಅಭ್ಯಂತರ ಸರಿಯಲ್ಲ. ಹಾಗಾಗಿ ಇನ್ನಾದರೂ ಲಾಯರ್ ಜಗದೀಶ್ ಬದಲಾಗ್ತಾರಾ? ಆಟೋ ಚಾಲಕರ ನೈಜ ವೃತ್ತಿಯನ್ನು ಅರ್ಥ ಮಾಡ್ಕೊಂಡು ಆಟೋ ಚಾಲಕರ ಜೊತೆ ಕ್ಷಮೆ ಕೇಳ್ತಾರ? ಇವೆಲ್ಲವೂ ಸಮಾಜ ನಿರೀಕ್ಷೆ ಮಾಡ್ತಾ ಇದೆ, ಸಮಾಜ ಬಯಸ್ತಾ ಇದೆ. ಸೊ ಲಾಯರ್ ಜಗದೀಶ್ ವರ್ಸಸ್ ಆಟೋ ಡ್ರೈವರ್ಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.